ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇದು ದೀಪಾವಳಿ ಟೈಮಲ್ಲಿ 3-4 ದಿನ ರಜಾ ಇದ್ದಿದ್ದರಿಂದ ನಾವು ಎಲ್ಲಾದರೂ ಹೋಗೋಣ ಅಂದ್ಕೊತಿದ್ವಿ. ಅಷ್ಟರಲ್ಲಿ ನನ್ನ ತಮ್ಮನೇ ಫೋನ್ ಮಾಡಿ ಎಲ್ಲರೂ ಮೈಸೂರಿಗೆ ಹೋಗ್ತಿದ್ದೀವಿ, ನೀವು ಬನ್ನಿ ಅಂತ ಹೇಳ್ದ. ನಾವು ಹೋಗೋದು ಬೇಡ ಎಲ್ಗೂ ಅಂದ್ಕೊಂಡಿದ್ವಿ. ಆದ್ರೂ ರಜಾ ಐತೆಲ್ಲ ಅದ್ಲಿದ್ದೇನು ಮಾಡ್ತೀರಾ ಬನ್ನಿ ಅಂತ ಹೇಳ್ದ. ಅವನು ಆಲ್ರೆಡಿ ಚಾಮುಂಡಿ ಬೆಟ್ಟ ಎಲ್ಲ ನೋಡಿಕೊಂಡು ಎಕ್ಸಿಬಿಷನ್ಗೆ ಬಂದಿದ್ದರು. ನಾವು ಹೋಗೋಷ್ಟರಲ್ಲಿ ಟ್ರೈನು ಮಿಸ್ ಆಯಿತು. ಅದಕ್ಕೋಸ್ಕರ ಒಂದು 5:30ಗೆ ಹೋದ್ವಿ ಮೈಸೂರಿಗೆ. ಅಲ್ಲಿಂದ ಡೈರೆಕ್ಟಾಗಿ ನಾವು ಎಕ್ಸಿಬಿಷನ್ ನೋಡ್ಕೊಬರೋದಕ್ಕೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಯಾರೂ ಬರಲಿಲ್ಲ, ನಾವು ಆಲೇ ನೋಡಿದ್ದೀವಿ, ನೀವು ಹೋಗಿ ನೋಡ್ಕೊಬನ್ನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಮತ್ತು ನನ್ನ ಮಗ, ನಮ್ಮ ಮನೆಯವರು ಮತ್ತು ನನ್ನ ತಂಗಿ ಮಗಳು ಅಷ್ಟೇ ನಮ್ಮ ಜೊತೆ ಬಂದಿದ್ದು. ಇವನು ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಬೋಟಲ್ಲಿ ಆಟ ಆಡೋಕ್ಕೆ ಹೋದ. ನನ್ನ ತಂಗಿ ಮಗಳು ಚಿಕ್ಕವಳು, ಬೇಡ ಭಯ ಪಡ್ತಾಳೆ ಅಂದ್ಬಿಟ್ಟು ಅವಳನ್ನೇನು ಈ ಆಟಕ್ಕೆ ಕಳಿಸ್ಲಿಲ್ಲ. ತುಂಬಾ ಖುಷಿಪಟ್ಟ ನನ್ನ ಮಗ ಅಂತಲೇ ಹೇಳ್ತೀನಿ. ಇದಾಡ್ತೀಯಾ ಅಂತ ಕೇಳಿದ್ಕೆ, ಇಲ್ಲ ನನಗೆ ಭಯ ಆಗುತ್ತೆ, ನಾನು ಹೋಗಲ್ಲ ಅಂತ ಹೇಳ್ದ. ನಮಗೂ ಸಹ ತುಂಬಾ ಭಯ ಆಗ್ತಿತ್ತು. ಅದಕ್ಕೋಸ್ಕರ ನಾವು ಇದೊಂದೇ ಗೇಮ್ ಸಾಕು, ಎಲ್ಲ ಆಲ್ಮೋಸ್ಟ್ ಆಡಿರೋವಂಥದ್ದೇ ಅಂತ ಹೇಳ್ದ. ಮತ್ತು ನನ್ನ ತಂಗಿ ಮಗಳು ಈ ಗೇಮ್ ಆಡ್ತೀನಿ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಒಬ್ಬಳೇ ಕೂತ್ಕೊಳ್ಳೋಕೆ ಭಯ ಪಡ್ತಾಳೆ ಅಂತ ಹೇಳ್ಬಿಟ್ಟು ನನ್ನ ಮಗನೂ ಸಹ ಜೊತೆಲೇ ಕೂರಿಸಿ ಆಟ ಆಡಿಸಿದ್ವಿ. ತುಂಬಾ ಚೆನ್ನಾಗಿತ್ತು ಎಕ್ಸಿಬಿಷನ್ನು. ನಮಗಿಂತ ಮಕ್ಳಿಗಂತೂ ತುಂಬಾ ಗೇಮ್ಸ್ಗಳಿರ್ತವೆ ಇಲ್ಲಿ. ಅವ್ರಿಗಂತೂ ತುಂಬಾ ಖುಷಿಯಾಯಿತು. ನನ್ನ ತಂಗಿ ಮಗಳು ಸಹ ತುಂಬಾ ಖುಷಿಪಟ್ಲು ಅಂತ ಹೇಳ್ತೀನಿ. ನೆಕ್ಸ್ಟು ನಾವು ಗೋಬಿ ತಿನ್ನಬೇಕು ದೊಡ್ಡಪ್ಪ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಇಲ್ಲಿ ನಾವೇನೂ ತಗೊಳ್ಳಿಲ್ಲ. ನನ್ನ ಮಗ ಮತ್ತು ಅವಳಿಗೆ ಗೋಬಿ ಕೊಡಿಸಿದ್ರು. ಇಬ್ಬರು ತಿಂತಿದ್ದಾರೆ. ತುಂಬಾ ಸುಡ್ತಾಯಿತ್ತು, ಆದರೆ ತುಂಬಾ ರೇಟ್ ಜಾಸ್ತಿ ಇಲ್ಲಿ. ಏನಕ್ಕಪ್ಪ ಅಂತಂದರೆ ಅವರು ಸಹ ಬಾಡಿಗೆನ ತುಂಬಾ ಕಟ್ಟಬೇಕಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಹತ್ರನೂ ಜಾಸ್ತಿ ದುಡ್ಡನ್ನ ತಗೊಳ್ತಾರೆ ಅಂತಲೇ ಹೇಳ್ತೀನಿ. ಚೆನ್ನಾಗಿತ್ತಾ ಅಂತ ಹೇಳಿದ್ಕೆ ಹ್ಞೂ ಚೆನ್ನಾಗಿತ್ತು ಅಂತ ಹೇಳಿದ್ರು. ಇವ್ರನ್ನ ತಿಂದ್ಕೊಂಡು ನೆಕ್ಸ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ವಿ. ನೆಕ್ಸ್ಟು ಇಲ್ಲಿ ಅರಮನೆ ಥರನೇ ಕ್ರಿಯೇಟ್ ಮಾಡಿದರು, ಅದನ್ನು ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಒಳಗಡೆ ಹೋದ್ವಿ. ಇದು ತುಂಬಾ ಚೆನ್ನಾಗಿತ್ತು. ನೋಡ್ತಿರ್ಬೋದು ಅರಮನೆ ಯಾವ ಥರ ಆಯಿತೋ ಅದೇ ಥರ ರೆಡಿ ಮಾಡಿ ಅಲ್ಲಿ ಇಟ್ಟಿದ್ರು. ತುಂಬಾ ಹೊರಗಡೆಯಿಂದ ನೋಡೋದಕ್ಕೂ ತುಂಬಾ ಚೆನ್ನಾಗಿತ್ತು, ಒಳಗಡೆಯಿಂದನೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ನಾವು ಇದಂತೂ ತುಂಬಾ ಖುಷಿಪಟ್ವಿ. ಇಲ್ಲಿ ನೋಡಿ ಇದು ಯಾವ ಥರ ಮಾಡಿದ್ದಾರೆ. ಇದು ಮನುಷ್ಯರು ಅದಕ್ಕೆ ಈ ರೀತಿ ಡ್ರೆಸ್ ಹಾಕ್ಕೊಂಡು ತುಂಬಾ ನಗಿಸ್ತಿದ್ರು ಅಂತಲೇ ಹೇಳ್ತೀನಿ. ಇದು ಹೊರಗಡೆ ಈ ಥರ ಮಾಡಿ ಇಟ್ಟಿದ್ರು, ನೀರು ಬರೋ ಥರನೇ. ಹಾಗೆ ಒಂದು ಕ್ಲಿಪ್ನ ತಗೊಂಡೆ, ನೋಡ್ತಿರ್ಬೋದು. ನಾವು ಇಲ್ಲೆಲ್ಲ ಫೋಟೋ ಮತ್ತು ವಿಡಿಯೋ ಎಲ್ಲ ತಗೊಂಡ್ವಿ. ಇದು ಎಕ್ಸಿಬಿಷನ್ನು ಹೊರಗಡೆಯಿಂದ ಈ ರೀತಿ ಲೈಟಿಂಗ್ಸ್ನ ಮಾಡಿದರು ಅಂತಲೇ ಹೇಳ್ತೀನಿ. ನೆಕ್ಸ್ಟು ಅದೇ ದಿನ ನನ್ನ ಬರ್ತಡೇ ಇದ್ದುದರಿಂದ ನಾವೆಲ್ಲರೂ ಸಹ ಹೋಟೆಲ್ಗೆ ಹೋಗಿದ್ವಿ. ಆಲ್ರೆಡಿ ಟೈಮ್ ಆಗಿತ್ತು ಮನೆಗೆ ಹೋಗೋಷ್ಟರಲ್ಲೂ. ಅದಕ್ಕೆ ಹೋಟೆಲಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಬಂದಿದ್ದೀವಿ. ನೋಡ್ತಿರ್ಬೋದು ನಮ್ಮದು ಇದು ಕೂಡು ಕುಟುಂಬ. ಅದಕ್ಕೋಸ್ಕರ ಇವರೆಲ್ಲ ನಮ್ಮ ದೊಡ್ಡಪ್ಪ ಮತ್ತು ಚಿಕ್ಕಪ್ಪನ ಮಕ್ಕಳು. ನಾವೆಲ್ಲ ಇಲ್ಲಿ ಏನು ಬೇಕು ಅಂತ ಇದು ಮಾಡ್ತಿದ್ದಾರೆ. ಅದಕ್ಕೆ ಮಕ್ಕಳೆಲ್ಲ ನೂಡಲ್ಸ್ ಬೇಕು, ನಾವೆಲ್ಲ ಊಟ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವತ್ತು ಅಲ್ಲಿ ಆ ಹೋಟೆಲಲ್ಲಿ ಒಬ್ಬಟ್ಟು ಊಟ ಸ್ಪೆಷಲ್ಲು. ಅದಕ್ಕೋಸ್ಕರ ಎಲ್ಲರೂ ಸಹ ಒಬ್ಬಟ್ಟು ಊಟ ತಗೊಂಡ್ವಿ. ಮತ್ತು ಹುಡುಗರು ನೂಡಲ್ಸ್ ಬೇಕು ಅಂತ ಹೇಳ್ಬಿಟ್ಟು ನೂಡಲ್ಸ್ನ ತಗೊಂಡ್ರು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಹೋಟೆಲ್ ಹೆಸರೇನಪ್ಪ ಅಂತಂದರೆ ಹಳ್ಳಿ ಮನೆ ಅಂತ. ಎಲ್ಲ ಊಟನೂ ಸಹ ತುಂಬಾ ಚೆನ್ನಾಗಿತ್ತು. ಅಷ್ಟೊಂದು ದುಡ್ಡು ಸಹ ಏನಲ್ಲ. ಸಿಟಿಲಂತೂ ಈ ಊಟಕ್ಕೇ ಒಂದು 200 ರೂಪಾಯಿ ಕೊಡಬೇಕಾಗುತ್ತೆ. 200-300 ರೂಪಾಯಿನ ಅಲ್ಲಿ
ತುಂಬಾ ಕಡಿಮೆ ಇತ್ತು. ನಾವು ಸಹ ತುಂಬ ಖುಷಿಪಟ್ವಿ. ಏನಕ್ಕಪ್ಪ ಅಂತಂದರೆ ಎಲ್ಲರೂ ಸೇರ್ಕೊಂಡು ಊಟ ಮಾಡೋದೇ ಒಂಥರ ಖುಷಿ ಅಂತಲೇ ಹೇಳ್ತೀನಿ. ಸಾಂಬಾರು ಸಹ ತುಂಬಾ ರುಚಿಯಾಗಿತ್ತು. ನಾವೆಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇದು ಹೋಟೆಲ್ ಮುಂದೆ ಈ ರೀತಿ ಹಸು ಕರುನ ಸ್ಟ್ಯಾಚು ನಿಲ್ಲಿಸಿದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ತುಂಬಾ ಖುಷಿಯಾಯಿತು. ಇದು ನೆಕ್ಸ್ಟು ಮಾರ್ನಿಂಗು ಸಂಜೆ ದೀಪಾವಳಿ ಹಬ್ಬದ ದಿನ ನಮ್ಮ ಮನೇಲಿ ಈ ರೀತಿ ಸಿಂಪಲ್ಲಾಗಿ ದೀಪಾವಳಿ ಹಬ್ಬನ ಮಾಡಿದ್ವಿ. ಎಲ್ಲರೂ ಸೇರೋದೇ ಒಂಥರ ಖುಷಿ. ಈ ಕಾಲದಲ್ಲಂತೂ ಯಾರ ಜೊತೆ ಮಾತಾಡೋಕ್ಕೂ ಟೈಮು ಇರಲ್ಲ, ಏನೂ ಇರಲ್ಲ. ರಜೆ ಬಂದಾಗ ಹೋದಾಗ ಈ ರೀತಿ ಸೇರೋದ್ರಿಂದ ತುಂಬಾ ಸಂತೋಷ ಆಯ್ತದೆ ಅಂತಲೇ ಹೇಳ್ತೀನಿ. ಇಲ್ಲಿ ನನ್ನ ತಂಗಿ ದೀಪ ಹಚ್ಚಿ ರಂಗೋಲಿ ಎಲ್ಲ ಬಿಟ್ಟು ದೀಪ ಹಚ್ಚುತ್ತಿದ್ಲು. ನೆಕ್ಸ್ಟು ಪಟಾಕಿ ಹೊಡೆಯೋಣ ಅಂತ ಹುಡುಗರು ತುಂಬಾ ಕಾತರದಿಂದ ವೆಯ್ಟ್ ಮಾಡ್ತಿದ್ರು. ಅದಕ್ಕೆ ನನ್ನ ಮಗ, ಚಿಕ್ಕಿ ಬೇಗ ಹಚ್ಚು, ಟೈಮ್ ಆಯ್ತದೆ, ಪಟಾಕಿ ಹೊಡಿಬೇಕು ಅಂತ ಹೇಳ್ತಿದ್ದ. ಇವಳು ಅವ್ರ ಚಿಕ್ಕಿ ಜೊತೆ ಕೂತ್ಕೊಂಡು ದೀಪ ಹಚ್ಚುತ್ತಿದ್ದಾಳೆ. ನೋಡ್ತಿರ್ಬೋದು ನೀವು. ತುಂಬಾ ಸಿಂಪಲ್ಲಾಗಿ ನಮ್ಮ ದೀಪಾವಳಿ ಹಬ್ಬನ ಆಚರಣೆ ಮಾಡಿದ್ವಿ. ದೀಪ ಎಲ್ಲ ಹಚ್ಚಾಯಿತು. ಈಗ ಇಬ್ಬರೂ ದೀಪ ಹಿಡ್ಕೊಂಡು ಪೋಸ್ ಕೊಡ್ತಿದ್ದಾರೆ, ನೋಡ್ತಿರ್ಬೋದು. ನೆಕ್ಸ್ಟು ಇದು ನಮ್ಮದು ಊರು ಮನೆ ಮುಂದೆನೇ ದೇವಸ್ಥಾನ ಇದೆ. ತುಂಬಾ ಖುಷಿ ಆಯ್ತದೆ. ದೀಪ ಹಚ್ಚಿ ಇಲ್ಲಿ ಫೋಟೋ ತೆಗೆಯೋದಕ್ಕೆ ಹಾಗೆ ಪೋಸ್ ಕೊಡ್ತಿದ್ದಾರೆ. ನೆಕ್ಸ್ಟು ಈಗ ಪಟಾಕಿ ಹೊಡೆಯೋದಕ್ಕೆ ಎಲ್ಲರೂ ಸೇರಿಕೊಂಡ್ವಿ. ಪಟಾಕಿನೇ ಹೊಡೆದ್ವಿ. ತುಂಬಾ ಖುಷಿಯಾಯಿತು. ಇದ್ದಷ್ಟು ದಿನ ಎಲ್ಲರ ಜೊತೆನೂ ಚೆನ್ನಾಗಿದ್ದು ನಗ್ನಗ್ತಾ ಖುಷಿಯಾಗಿರಬೇಕು. ನಾವು ನಮ್ಮ ಕಂಡ್ರೆ ಯಾರು ಚೆನ್ನಾಗಿರ್ತಾರೋ ಅವ್ರ ಕಂಡ್ರೂ ತುಂಬಾ ಚೆನ್ನಾಗಿರ್ತೀವಿ. ನೋಡ್ತಿರ್ಬೋದು. ಪಟಾಕಿ ಅಂತೂ ತುಂಬಾ ಇತ್ತು. ನಮ್ಮ ಅಂಕಲು ಪಟಾಕಿನ ಕೊಡಿಸಿದ್ರು ಚಿನ್ನುಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿದ್ದರೆ ತುಂಬ ವೇಸ್ಟು, ಇಲ್ಲೇ ಮನೆ ಮುಂದೆ ಹೊಡೆದ್ರೂ ಯಾಕೆ ಹೊಡಿತೀರ ಹಾಗೆ ಹೀಗೆ ಅಂತ ಕೇಳ್ತಾರೆ ಅಂದ್ಬಿಟ್ಟು ನಾವು ಊರಿಗೇ ತಗೊಂಡು ಹೋಗಿದ್ವಿ. ತುಂಬಾ ಖುಷಿಯಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.